ಹಾಯ್ ಡಿಂಪಿ, ಕಮ್ ಹಿಯರ್. ಹಾಯ್ ಇಶಿಕಾ, ಏನ್ ವಿಚಾರ? ಒಂದು ಹಾಟ್ ನ್ಯೂಸ್ ಇದೆ, ಕೇಳಿದ್ರೆ ಬೆಚ್ಚಿ ಬೀಳ್ತೀಯ. ನಮ್ ಏರಿಯಾಗೇನೆ ಸೂಪರ್ ಶಾಕಿಂಗ್ ನ್ಯೂಸ್. ಹೌದಾ? ಏನ್ ಹೇಳು? ಎಕ್ಸೈಟ್ಮೆಂಟ್ ತಡೆಯೋಕೆ ಆಗ್ತಿಲ್ಲ. ನಮ್ಮ ಪಕ್ಕದ ಅಪಾರ್ಟ್ಮೆಂಟ್ ಶೀಲಾ ಗೊತ್ತಲ್ಲ? ಹಾ ಗೊತ್ತು. ಏನಾಯ್ತು ಅವಳಿಗೆ? ಬಾತ್ರೂಮ್ ಅಲ್ಲಿ ಜಾರಿ ಬಿದ್ಲಾ? ಹಂಗೇನಿಲ್ಲ, ನಿನ್ ದುಶ್ಮನ್ ಅವಳು ಅಂತ ನನ್ಗೆ ಗೊತ್ತು. ನಿಂಗೆ ಹೊಟ್ಟೆ ಉರಿಯೋ ಅಂತ ಒಂದು ನ್ಯೂಸ್ ಇದೆ. ಅಯ್ಯೋ ಬೇಗ ಹೇಳು, ಇಲ್ಲಾಂದ್ರೆ ನಾನು ಉರಿ ತಡ್ಕೊಳಕಾಗ್ದೆ ಬ್ಲಾಸ್ಟ್ ಆಗ್ತೀನಿ. ಅವಳು ಬೆನ್ಸ್ ಕಾರ್ ತಕೊಂಡ್ಲಂತೆ ಕಣೆ. ವಾಟ್? ಅವಳ ಡ್ರೆಸ್ ಕೋಡ್, ಮಾತಾಡೋ ಶೈಲಿ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಏನ್ ಹೇಳ್ತಿದ್ಯಾ ಇಶಿಕಾ ನೀನು? ನಿನ್ ಮೇಲಾಣೆ, ಬೇಕಿದ್ರೆ ನೋಡ್ಕೊಂಡ್ ಬಾ. ನೀನು ನನ್ ಜೊತೆ ಬಾ. ಎಲ್ಲಾದ್ರೂ ಕಂಡಾಳು. ಆದ್ರೆ ನಾವ್ ಅವಳನ್ನ ನೋಡ್ತಾ ಇರೋದು ಗೊತ್ತಾಗ್ಬಾರ್ದು ಅಷ್ಟೇ. ಕದ್ದು ಮುಚ್ಚಿ ನೋಡೋಣ. ಓಕೆ ಡನ್. ಹೊಟ್ಟೆ ಉರ್ಕೊಳ್ಳೋರಿಗೆಲ್ಲ ಏನ್ ಮಾಡೋಕ್ಕಾಗತ್ತೆ ಅಲ್ವಾ? ನಾನಂತೂ ನನ್ನ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಇದೆಲ್ಲ ಏನ್ ಸುಮ್ಮನೆನಾ? ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ. ಹಾಗಂತ ನಾನೇನ್ ಸ್ವಾರ್ಥಿ ಅಲ್ಲ. ನನ್ನ ಜೊತೆಲಿ ಯಾರೆಲ್ಲ ಬೆಳಿಬೇಕು ಅಂತ ಅನ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಬೆಳೆಸ್ತೀನಿ. ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನನ್ನ ಸ್ಕೂಟಿ ಇನ್ಸ್ಟಾಲ್ಮೆಂಟೇ ಕಟ್ಟಕ್ಕಾಗ್ತಿಲ್ಲ. ಇವಳು ಹೆಂಗೆ ಇಷ್ಟೊಂದು ಸಂಪಾದನೆ ಮಾಡ್ತಿದ್ದಾಳೆ? ಅವಳ ಆಟಿಟ್ಯೂಡ್ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿಯುತ್ತೆ ಇಶಿತಾ. ಬಾ ಮೊದ್ಲು ಇವಳ ಇನ್ಕಮ್ ರಹಸ್ಯನ ಕಂಡುಹಿಡಿಯೋಣ. ಹಾಗೂ ಒಂದ್ ವೇಳೆ ಗೊತ್ತಾಗಿಲ್ಲ ಅಂದ್ರೆ ನಾನ್ ಇವಳ ಕೈಕಾಲು ಹಿಡ್ದಾದ್ರೂ ಇವಳ ಜೊತೆ ಸೇರ್ಕೋತೀನಿ. ಇಶಿತಾ, ಏನ್ ಪಾರ್ಟಿ ಚೇಂಜ್ ಮಾಡ್ತಿದೀಯಾ? ನಿಂಗೆ ಫ್ರೆಂಡ್ಶಿಪ್ಗಿಂತ ದುಡ್ಡೇ ಇಂಪಾರ್ಟೆಂಟ್ ಆಯ್ತಾ? ಓ ಕಮಾನ್ ಡಿಂಪಿ, ಏನೇನೋ ಮಾತಾಡ್ಬೇಡ. ನಾನ್ ಅಂದಿದ್ದು ಜಸ್ಟ್ ಅವಳ ಇನ್ಕಮ್ ಸೋರ್ಸ್ನ ಫೈಂಡ್ ಔಟ್ ಮಾಡೋಣ ಅಂತ. ನಿಂಗೂ ಆಸೆ ಇಲ್ವಾ ಈ ತರ ಶ್ರೀಮಂತಳಾಗೋಕೆ? ಖಂಡಿತ ಇದೆ, ಆಗ್ಬೇಕು. ಒಟ್ನಲ್ಲಿ ನೀನ್ ಹೆಂಗ್ ಹೇಳ್ತೀಯೋ ಹಂಗೆ. ಬಾ ಹೋಗೋಣ. ಶೀಲಾನಿಗೆ ಹಾಯ್ ಹೇಳಿದ್ರೆ ಕೊಬ್ಬು ತೋರಿಸ್ತಾಳೆ. ಏನ್ ಮಾಡೋದೀಗ? ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಒಮ್ಮೆ ಮಾತಾಡ್ಸೋಣ. ಲಾಭ ಬೇಕಾದ್ರೆ ಕತ್ತೆ ಕಾಲಾದ್ರೂ ಹಿಡಿಲೇಬೇಕು. ಹಾಯ್ ಇಶಿಕಾ, ಇಲ್ಲಿ ಬಾ. ಹಾಯ್. ಏನಿದು ಆಶ್ಚರ್ಯ? ಇವಳು ಕೊಬ್ಬು ತೋರಿಸ್ತಾಳೆ ಅಂತ ಅನ್ಕೊಂಡ್ರೆ ಇಷ್ಟು ಚೆನ್ನಾಗಿ ಹಾಯ್ ಅಂತ ಇದ್ದಾಳಲ್ಲ. ಅಲ್ಲೇನ್ ಮಾಡ್ತಿದ್ದೀಯಾ? ಇಲ್ಲಿ ಬಾ. ಹಾ ಬಂದೆ. ಇವರು ಮಹೇಶ್ ಅಂತ, ನಮ್ಮ ಕಂಪನಿಯ ಮಾರ್ಕೆಟಿಂಗ್ ಡೈರೆಕ್ಟರ್. ಹಾಯ್. ಹಾಯ್. ನಿಂದು ಇಷ್ಟು ದೊಡ್ಡ ಕಂಪನಿ ಇದೆಯಾ? ನಂಗೆ ನಂಬೋಕೆ ಆಗ್ತಿಲ್ಲ. ನಾನು ನಿನ್ ಜೊತೆ ಸೇರ್ಕೊಳ್ಬಹುದಾ? ಖಂಡಿತ ಇಶಿಕಾ, ಅದಕ್ಕೇನಂತೆ. ನೀನು ನನ್ ಜೊತೆ ಸೇರ್ಕೊಂಡು ನಂತರ ಲಕ್ಷಗಟ್ಲೆ ಕಮಾಯಿ ಮಾಡ್ಬೋದು. ಬಾ ನನ್ ಜೊತೆ ಕಾಫಿ ಕುಡ್ಕೊಂಡು ಮಾತಾಡೋಣ. ವಾವ್ ಸೂಪರ್. ಫಸ್ಟ್ ಆಫ್ ಆಲ್, ಆ ಕಂಪನಿ ನಂದಲ್ಲ. ನಾನು ಆ ಕಂಪನಿಯ ಒನ್ ಆಫ್ ದಿ ಡೈರೆಕ್ಟರ್. ಹೌದಾ? ಮತ್ತೆ ಇಷ್ಟು ದೊಡ್ಡ ಕಂಪನಿಯಲ್ಲಿ ನೀನು ಇಷ್ಟು ದೊಡ್ಡ ಪೋಸ್ಟ್ ನ ಹೆಂಗ್ ಇಟ್ಟಿಸ್ಕೊಂಡೆ? ಎಬಿಲಿಟಿ ಇಶಿಕಾ, ಎಬಿಲಿಟಿ ಅದು ಎಲ್ರಲ್ಲೂ ಬರಲ್ಲ. ಓ ಹೌದಾ? ಹಾಗಾದ್ರೆ ನನ್ ಕನ್ಸು ನನ್ಸಾಗಲ್ಲ ಬಿಡು. ನನ್ಗೆ ನಿನ್ನಷ್ಟು ಎಬಿಲಿಟಿ ಇಲ್ಲ. ಯಾರಂದ್ರು ಹಂಗಂತ? ಕಾನ್ಫಿಡೆನ್ಸ್ ಮುಖ್ಯ ಇಶಿಕಾ. ನಿನ್ನಲ್ಲಿ ಖಂಡಿತ ಇದೆ. ಹೌದೌದು, ಕಾನ್ಫಿಡೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅಂದಂಗೆ ನಿಮ್ ಕಂಪನಿಯ ಹೆಸರೇನು? ನಮ್ಮ ಕಂಪನಿಯ ಹೆಸರು ಸ್ಟಾರ್ ಮನಿ. ವಾವ್, ಕಂಪನಿ ಹೆಸರಲ್ಲೇ ಮನಿ ಇದೆ. ಸ್ವಲ್ಪ ದಿನದಲ್ಲಿ ನಿನ್ ಕೈಯಲ್ಲೂ ಸಿಕ್ಕಾಪಟ್ಟೆ ಮನಿ ಇರುತ್ತೆ. ಸೂಪರ್. ನಾನೇನ್ ಮಾಡ್ಲಿ? ರೆಸ್ಯೂಮ್ ಕಳಿಸ್ಲಾ ನಿಮ್ ಕಂಪನಿಗೆ? ಛೇ, ಅದೆಲ್ಲ ಏನ್ ಬೇಕಾಗಿಲ್ಲ. ಈ ಕಂಪನಿಗೆ ನಾನೇ ಬಾಸ್ ಅನ್ಕೋ. ನಾನು ನಿನ್ ಹತ್ರನೇ ರೆಸ್ಯೂಮ್ ಕೇಳ್ತೀನಾ? ಮತ್ತೆ ಹೇಗ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀಯಾ? ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಇಶಿಕಾ. ನಾನು ಹೇಳ್ದಷ್ಟು ಮಾಡು. ನಮ್ ಕಂಪನಿ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಮತ್ತೆ ಹೆಲ್ತ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದನ್ನ ನೀನು ಡಿಸ್ಟ್ರಿಬ್ಯೂಟರ್ ಆಗಿ ಸೇಲ್ ಮಾಡ್ಬೇಕು. ಓ, ಸೇಲ್ ಮಾಡ್ಬೇಕಾ? ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಮತ್ತೆ ಲಕ್ಷಗಟ್ಲೆ ಹೇಗ್ ದುಡಿತೀಯಾ? ಇಲ್ಲ ಇಲ್ಲ, ಬೇಕು ನಂಗೆ ದುಡ್ಡು. ನಾನ್ ಮಾಡ್ತೀನಿ. ಮೊದ್ಲು ನೀನು ಡಿಸ್ಟ್ರಿಬ್ಯೂಟರ್ ಆಗ್ಬೇಕು. ನಂತರ ನಿನ್ ಕೈ ಕೆಳಗೆ ಇನ್ನಿಬ್ರನ್ನ ಸೇರಿಸ್ಬೇಕು. ಅವರು ಸೇಲ್ ಮಾಡೋ ಐಟಮ್ ನಲ್ಲಿ ನಿನ್ಗೆ ಶೇರ್ ಸಿಗುತ್ತೆ. ಅವರು ತಮ್ಮ ಕೈ ಕೆಳಗೆ ಮತ್ತಷ್ಟು ಮಾಡ್ತಾನೆ ಇರ್ತಾರೆ. ನಿಂಗೆ ಕೂತಲೆ ಲಕ್ಷಗಟ್ಲೆ ಸಿಗುತ್ತೆ. ವಾವ್, ಐಡಿಯಾ ತುಂಬಾ ಚೆನ್ನಾಗಿದೆ. ಈಗಲೇ ಕೊಡು ಪ್ರಾಡಕ್ಟ್ಸ್ನ. ನಾನು ನನ್ನ ಅಂಡರ್ನಲ್ಲಿ ಮೆಂಬರ್ಸ್ನ ಮಾಡ್ತೀನಿ. ಹಾ ಇಶಿಕಾ, ಆದರೆ ಮೊದಲು ನೀನು ಮೆಂಬರ್ ಆಗಬೇಕು. ಅದಕ್ಕೆ ಅಟ್ಲೀಸ್ಟ್ 50,000 ರೂಪಾಯಿ ಪ್ರಾಡಕ್ಟ್ಸ್ನಾರು ನೀನು ಪರ್ಚೇಸ್ ಮಾಡಬೇಕು.
ಅದನ್ನ ನೀನು ಸೇಲ್ ಮಾಡಿ ಲಾಭ ಮಾಡಬಹುದು. ಹಾ, 50,000ನಾ? ನನ್ನ ಹತ್ರ ಅಷ್ಟೊಂದಿಲ್ಲ. ನಿಂಗೆ ಕೋಟ್ಯಾಧೀಶ ಆಗ್ಬೇಕಾದ್ರೆ 50,000 ಹೊಂದ್ಸೋದೇನು ಮಹಾ ಅಲ್ಲ. ಹೇಗಾದ್ರೂ ಮಾಡು. ಸರಿ, ನಾನು ಪರ್ಸನಲ್ ಲೋನ್ ಮಾಡ್ತೀನಿ. ನನಗೆ ಹೇಗಾದ್ರೂ ಮಾಡಿ ಜೀವನದಲ್ಲಿ ಏನಾದ್ರೂ ಸಾಧಿಸ್ಲೇಬೇಕು. ವಾವ್, ನೀನು ಗೆದ್ದ ಹಾಗೇನೆ ಅನ್ಕೋ. ನಾನು ಪರ್ಸನಲ್ ಲೋನ್ ತೆಗೆಯುವಾಗ ಲೇಟ್ ಆಗಬಹುದು. ನನ್ನ ಈ 2 ವೀಲರ್ಗೆ ಒಳ್ಳೆ ಗಿರಾಕಿ ಸಿಗಬಹುದು. ಮಾರಿ ಬಿಡೋಣ. ಆದರೆ ಅದರಲ್ಲಿ ಪೂರ್ತಿ 50,000 ಸಿಗೋದು ಡೌಟ್. ಉಳಿದ ಹಣಕ್ಕೆ ಏನು ಮಾಡೋದು? ಹಾಂ, ಡಿಂಪಿ ಹತ್ರ ತಗೋಬೋದು. ಬರೇ ಡಿಂಪಿ ಹತ್ರ ದುಡ್ಡು ಮಾತ್ರ ತಗೊಳ್ಳೋದಲ್ಲ, ಅವಳನ್ನು ನನ್ನ ಅಂಡರ್ನಲ್ಲಿ ಮೆಂಬರ್ ಮಾಡಬೇಕು. ಹಾಗೆ ಮೀನಾ ಮಿಸ್, ಶಶಾಂಕ್ ಸರ್, ಅನುರಾಧ, ವಾಚ್ಮ್ಯಾನ್ ಗೋಪಾಲ, ಸೋಮಣ್ಣ, ಸಾವಿತ್ರಿ, ಬಿಲ್ಡಿಂಗ್ನಲ್ಲಿರೋರ್ನೆಲ್ಲರನ್ನು ಸೇರಿಸ್ಬೋದು. ಯಾರು ಬೇಡ ಅನ್ಲಿಕ್ಕಿಲ್ಲ. ವಾವ್, ಎಷ್ಟು ಈಸಿ ಇದೆ. ಈ ಆಫರ್ ನಮಗೆ ಮೊದಲೇ ಸಿಗಬೇಕಿತ್ತು. ಏನು ಹೇಳ್ತಿದ್ಯಾ ಇಶಿಕಾ ನೀನು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅರ್ಥ ಆಗೋರಿಗೆ ಹೇಳಬಹುದು, ನಿನ್ನಂಥವ್ರಿಗಲ್ಲ. ನಾನೇನು ಕಾಂಜಿ ಪೀಂಜಿ ಬಿಸ್ನೆಸ್ ಮಾಡ್ತಾ ಇಲ್ಲ. ಲಕ್ಷಗಟ್ಲೆ ದುಡಿಯುವಂತೂ ದಾರಿಲಿದ್ದೀನಿ. ನನ್ನನ್ನು ಸಪೋರ್ಟ್ ಮಾಡೋದು ಬಿಟ್ಟು ಹೀಗೆ ಡಿಮೋಟಿವೇಟ್ ಮಾಡ್ತಿದೀಯಲ್ಲ. ಸಪೋರ್ಟ್ ಮಾಡೋಣ ಇಶಿಕಾ, ಆದ್ರೆ ಮೊದಲು ಆ ಕಂಪನಿಯ ಬ್ಯಾಕ್ಗ್ರೌಂಡ್ ತಿಳ್ಕೊ. ಮತ್ತೆ ಚೈನ್ ಸಿಸ್ಟಮ್ನಲ್ಲಿ ಉದ್ಧಾರ ಆದವರು ಯಾರೂ ಇಲ್ಲ. ನನಗೆ ಗೊತ್ತಿತ್ತು ಡಿಂಪಿ. ಶೀಲಾ ಮೊದಲೇ ಹೇಳಿದ್ಲು, ನೀನು ಏನಾದ್ರೂ ಸಾಧಿಸ್ತೀಯಾ ಅಂದ್ರೆ ಜನ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ಅಂತ. ನೀನ್ ಕೂಡ ಹಾಗೇನೆ ಮಾಡ್ತಿದ್ದೀಯಾ ಅಷ್ಟೇ. ನೀನು ಹೆಲ್ಪ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ನನ್ನ ಗಾಡಿನ ಸೇಲ್ ಮಾಡ್ತಿದ್ದೀನಿ. ನನ್ನ ಬೇರೆ ಫ್ರೆಂಡ್ಸ್ ನನ್ನ ಜೊತೆ ಖಂಡಿತ ಸೇರ್ತಾರೆ. ಸರಿ, ನಿನ್ನಿಷ್ಟ. ನೀನ್ ಏನ್ ಬೇಕಿದ್ರೂ ಮಾಡ್ಕೊ. ಹೋಗು ಹೋಗು ಡಿಂಪಿ, ನಾನು ಏನು ಅಂತ ತೋರಿಸ್ತೀನಿ. ಮೊದಲು ಯಾರಾದ್ರೂ ಮೆಕ್ಯಾನಿಕ್ ಹಿಡಿದು ಈ ಗಾಡಿನ ಸೇಲ್ ಮಾಡ್ತೀನಿ. ಗಾಡಿ ತುಂಬ ರಫ್ ಯೂಸ್ ಆಗಿದೆ ಮೇಡಮ್. ಮಾಡೆಲ್ ಬೇರೆ ಹಳೇದು. ಹೆಚ್ಚಂದರೆ 25,000 ಸಿಗ್ಬೋದು. ಓ, ಅಷ್ಟೇನಾ? ಸರಿ, 1-2 ದಿನದಲ್ಲಿ ಹೇಳ್ತೀನಿ. ಉಳಿದ 25,000ನ ಅಮ್ಮನ ಹತ್ರ ತಗೋತೀನಿ. ತಗೋ ಇಶಿಕಾ, ನಿನ್ನ ಪ್ರಾಡಕ್ಟ್. ನೀನು ಕಟ್ಟಿದ 50,000 ಬೆಲೆಗೆ ತಕ್ಕದಾದ ಪ್ರಾಡಕ್ಟ್ ಇದೆ. ಇನ್ನು ನೀನು ನಿನ್ನ ಅಂಡರ್ನಲ್ಲಿ ಕನಿಷ್ಠ 2 ಜಾಯಿನ್ ಮಾಡಿಸ್ಬೇಕು. ಖಂಡಿತ ಶೀಲಾ, 2 ನಮ್ಮ ಬಿಲ್ಡಿಂಗ್ನ ಎಲ್ಲರನ್ನೂ ಸೇರಿಸ್ತೀನಿ. ಒಂದೇ ತಿಂಗಳಲ್ಲಿ ನಾನು ಏನಂತ ಪ್ರೂವ್ ಮಾಡ್ತೀನಿ. ದಟ್ಸ್ ಗ್ರೇಟ್ ಇಶಿಕಾ. ಅಂದಂಗೆ ನಡ್ಕೊಂಡು ಬಂದ್ಯಾ? ನಿನ್ ಗಾಡಿಯಲ್ಲಿ? ಗಾಡಿ ಕೊಟ್ಬಿಟ್ಟೆ ಶೀಲಾ. ಹೋಗ್ಲಿ ಬಿಡು. ಸದ್ಯದಲ್ಲೇ BMW ಕಾರ್ ತಗೊಳ್ಳೋದಂತೂ ಕನ್ಫರ್ಮ್. ಬರೇ ಒಂದ್ಸಲ ಜಾಯಿನ್ ಆದ್ರೆ ಸಾಕು ಅಷ್ಟೇ. ನಿಮ್ಮ ಅಂಡರ್ನಲ್ಲಿ ಮೆಂಬರ್ಸ್ನ ಮಾಡಬಹುದು. ದೊಡ್ಡ ವಿಷಯನೇ ಅಲ್ಲ ಮೀನಾ ಮಿಸ್. ನಿಮ್ಗಂತೂ ತುಂಬಾ ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ. ಅಯ್ಯೋ, ಸ್ಟೂಡೆಂಟ್ಸ್ ಇದ್ರೆ ಅವ್ರ ಹತ್ರ ಮಾರ್ಕೆಟಿಂಗ್ ಲಿಂಕ್ಗೆ ಜಾಯಿನ್ ಆಗಿ ಅನ್ನೋಕ್ಕಾಗುತ್ತೇನಮ್ಮ? ಇವೆಲ್ಲ ನಮ್ಗಾಗೋ ವಿಷಯ ಅಲ್ಲ ಇಶಿಕಾ. ಇಮ್ಯಾಜಿನ್ ಮಾಡಿ ಮೀನಾ ಮಿಸ್, ಒಮ್ಮೆ ನಿಮ್ಮ ಅಂಡರ್ನಲ್ಲಿ ಬರೇ 10 ಜನ ಸಿಕ್ಕಿದ್ರು ಅದರಿಂದ ನಿಮ್ಗೆ ಮಿನಿಮಮ್ 2 ಲಕ್ಷ ಸ್ಟಾರ್ಟಿಂಗ್ನಲ್ಲೇ ಸಿಗುತ್ತೆ. ಮತ್ತೆ ಅವರು ಎಷ್ಟು ಮೆಂಬರ್ಸ್ ಮಾಡಿದ್ರು ಅದರಿಂದ ಕಮಿಷನ್ ನಿಮ್ಗೆ ಸಿಗ್ತಾನೆ ಇರುತ್ತೆ. ಇಂಥ ಕಂಪನಿ ಎಲ್ಲ ಸ್ವಲ್ಪ ದಿನದಲ್ಲೇ ಎಲ್ರನ್ನೂ ದೋಚ್ಕೊಂಡು ಪರಾರಿ ಆಗೋದನ್ನ ನೋಡಿದೀನಿ. ಆದ್ರೂ ನೋಡೋಣ, ಯಾವುದಕ್ಕೂ ತಿಳಿಸ್ತೀನಿ. ಸರಿ ಮಿಸ್. ಬೇಡ ಇಶಿಕಾ, ನಮ್ಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆದ್ರೂ ಮನ್ಸು ಬದಲಾದ್ರೆ ತಿಳಿಸಿ, ಸಂಜೆ ಕಾಲ್ ಮಾಡ್ತೀನಿ. ಈಗ ಯಾರು ನನ್ನ ಫೋನ್ನ ರಿಸೀವೇ ಮಾಡ್ತಿಲ್ಲ ಡಿಂಪಿ. ಕೆಲವರಂತೂ ನನ್ನ ಫೋನ್ ನಂಬರ್ನೇ ಬ್ಲಾಕ್ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಕೂಡ ನನ್ನನ್ನು ಕಂಡ್ರೆ ಕಣ್ಣು ತಪ್ಪಿಸಿ ಹೋಗ್ತಾರೆ. ನಿನಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು ಕಣೆ. ನಗ್ತೀಯಾ? ನಗು ನಗು. ನೀವು ಯಾರು ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ. ನಾನಂತೂ ನನ್ನ ಪ್ರಯತ್ನ ಬಿಡಲ್ಲ. ಹೊಸ ಜನರನ್ನ ಹುಡುಕ್ತೀನಿ. ಅರೆ, ಇದು ಶೀಲಾ ಕಾರ್ ಅಲ್ವಾ? ಹೌದು. ಏನಾಯ್ತು ಇದಕ್ಕೆ? ಈ ಕಾರ್ ಸೀಸ್ ಆಗಿದೆ. ಬ್ಯಾಂಕ್ನವರು ಕೊಂಡೋಗ್ತಿದ್ದಾರೆ. ಲೋನ್ ಕಟ್ಟಿಲ್ಲ. ಹೌದಾ? ಲೋನ್ ಯಾಕೆ? ಅದು ಕಂಪನಿ ಕಡೆಯಿಂದ ಸಿಕ್ಕಿದ್ದಲ್ವಾ? ಕಂಪನಿ ಯಾರಿಗೂ ಕಾರ್ ಗಿಫ್ಟ್ ಕೊಡಲ್ಲ. ನಿಮಗೆಲ್ಲ ಆಸೆ ಆಮಿಷ ಹುಟ್ಟಿಸೋದಿದ್ರೆ ಯಾರು ಸೇರ್ತಾನೆ ಇರಲಿಲ್ಲ. ಅದಕ್ಕೆ ಇವೆಲ್ಲ ಗಿಮಿಕ್. ಲಕ್ಷಾಂತರ ಇನ್ಕಮ್ ಇರ್ತಿದ್ರೆ ಈ ಕಾರ್ ಸೀಸ್ ಆಗ್ತಿರ್ಲಿಲ್ಲ. ಓ, ನಾನು ಕೂಡ ಇಂತಹ ಭ್ರಮೆಯಲ್ಲೇ ಇದ್ದೆ. ನಾನು ಒಳ್ಳೆ ಗಾಡಿನ ಮಾರಿಬಿಟ್ಟೆ. ಛೇ, ಗಳಿಸೋದು ತುಂಬ ಕಷ್ಟ, ಕಳೆಯೋದು ತುಂಬ ಸುಲಭ. ತಲೆ ಕೆಡ್ಸ್ಕೋಬೇಡ.
ಹೀಗಾಗುತ್ತೆ ಅಂತಾನೆ ನಿನ್ನ ಗಾಡಿನ ನೀನು ಮಾರುವಾಗ ಮೆಕ್ಯಾನಿಕ್ ಮೂಲಕ ದುಡ್ಡು ಕೊಟ್ಟು ನಾನೇ ತಗೊಂಡಿದ್ದೆ. ಅಗೋ ಅಲ್ಲಿ ನೋಡು ನಿನ್ನ ಗಾಡಿ, ನೀನೇ ತಗೋ. ಐ ಆಮ್ ಸಾರಿ ಡಿಂಪಿ, ನಾನು ಕಣ್ ತೆರೆಸಿದೆ. ದುಡ್ಡು ಸಂಪಾದಿಸಲು ಯಾವುದೇ ನೇರ ಮಾರ್ಗದ ಶಾರ್ಟ್ಕಟ್ ಇಲ್ಲ ಅನ್ನೋದನ್ನು ನನಗೆ ಮನವರಿಕೆ ಮಾಡಿಕೊಟ್ಟೆ. ಪರಿಶ್ರಮ ಪಡಲೇಬೇಕು. ಅಂದ್ಹಾಗೆ ಆ ಪ್ರಾಡಕ್ಟ್ಗೆ ಏನು ಮಾಡೋದು? ಒಂದು ಕೆಲಸ ಮಾಡೋಣ, ಈ ಬಿಲ್ಡಿಂಗ್ನವರು ಮತ್ತು ನಿನ್ನ ಬಾಕಿ ಫ್ರೆಂಡ್ಸ್ ನಿನ್ನ ಹತ್ರ ಮಾತು ಅವರಿಗೆ ಗಿಫ್ಟ್ ಮಾಡಿಬಿಡು. ಎಲ್ಲ ನಾರ್ಮಲ್ ಆಗುತ್ತೆ. ನಿನ್ನಿಂದ ಆಸೆ ಆಮಿಷಗಳಿಗೆ ಬಿದ್ದ ಎಲ್ರಿಗೂ ಪಾಠ ಆಗುತ್ತೆ. ಸರಿ ಡಿಂಪಿ, ಹಾಗೆ ಮಾಡೋಣ.